ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಇನ್ನೂ ಕೆಲವೊಂದು ಸಮಸ್ಯೆಗಳು ಫೇಸ್ ಮಾಡ್ತಾ ಇರೋರಿಗೆ ಇಲ್ಲಿ ನಮ್ಮ ಒಂದು ಟಿಪ್ಸ್ನ ಶೇರ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಮತ್ತು ಏನು ಅಂದರೆ, ಹಣವನ್ನು ನಾವು ದುಡಿಯೋದು ಹೇಗೆ, ಅನೇಕ ಮಾರ್ಗಗಳಲ್ಲಿ ಸ್ವಿಚ್ ವರ್ಡ್ಸಿಂದ ಅಟ್ರ್ಯಾಕ್ಟ್ ಮಾಡೋದು ಹೇಗೆ, ತಂತ್ರಗಳಿಂದ ಮಂತ್ರಗಳಿಂದ ನಾವು ಹಣವನ್ನು ಅಟ್ರ್ಯಾಕ್ಟ್ ಮಾಡೋದು ಹೇಗೆ ಅನ್ನೋದು ನಾವು ದಿನನಿತ್ಯ ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಇವತ್ತಿನ ಚರ್ಚೆ ಏನು ಅಂದರೆ, ಹಣಕ್ಕೆ ಸಂಬಂಧಪಟ್ಟಿದ್ದೆ, ನಮ್ಮ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದೆ. ಆದರೆ ಸಮಸ್ಯೆ ಅನ್ನೋದು ಲಿಟಿಲ್ ಚೇಂಜ್ ಇಲ್ಲಿ. ಅದು ಏನು ಅಂದರೆ, ಈಗ ಪ್ರತಿನಿತ್ಯ ಅವರಿಗೆ ಸೋರ್ಸ್ ಅನ್ನೋದು ಬರ್ತಾ ಇರುತ್ತೆ. ಸುಮಾರು ದಿನಗಳಿಂದ ಅವರು ಒಂದು ವ್ಯಾಪಾರ ಚೆನ್ನಾಗಿ ನಡೀತಾ ಇರ್ತದೆ. ಆದರೆ ಇದ್ದಕ್ಕಿದ್ದು ಅದು ನಿಂತೋಗಿರುತ್ತೆ. ಅಂದರೆ ಅಷ್ಟು ಮಾತ್ರ ವ್ಯಾಪಾರ ಚೆನ್ನಾಗಿ ಆಗ್ತಾ ಇರಲ್ಲ ಅವರಿಗೆ. ಇದಕ್ಕೆ ಮೊದಲು ಯಾವ ರೀತಿ ವ್ಯಾಪಾರ ಆಗ್ತಾ ಇರುತ್ತೋ ಅಷ್ಟು ಸೋರ್ಸ್ ಅನ್ನೋದು ಬರ್ತಾ ಇರಲ್ಲ. ಸಡನ್ನಾಗಿ ಏನೋ ಆಗಿರುತ್ತೆ. ಏನು ಅಂದರೆ, ಅದು ನೆಗೆಟಿವ್ ಎನರ್ಜಿ ಗ್ಯಾದರ್ ಆಗಿರುತ್ತೆ. ಸೊ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಲೋದಕ್ಕೆ ಏನೆಲ್ಲ ಟಿಪ್ಸ್ ಇದೆ ಅನ್ನೋದು ನಾನು ಇವತ್ತಿನ ವಿಡಿಯೋನಲ್ಲಿ ಶೇರ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆವಾಗೇ ನಿಮಗೆ ಏನು ಮಾಡಬೇಕು, ಪ್ರತಿಯೊಂದು ಟಿಪ್ನ ಎಲ್ಲಿ ಬಳಸಬೇಕು ಅನ್ನೋದು ಸಹ ನಿಮಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್, ಈಗ ನಿಂತೋಗಿರೋ ಕೆಲಸ ಅಂತಲೇ ಹೇಳ್ಬೋದು. ವ್ಯಾಪಾರ ಚೆನ್ನಾಗಾಗ್ತಾ ಇರುತ್ತೆ, ವ್ಯವಹಾರ ಚೆನ್ನಾಗಾಗ್ತಾ ಇರುತ್ತೆ, ಮನಿ ಫ್ಲೋ ಅನ್ನೋದು ಚೆನ್ನಾಗಾಗ್ತಾ ಇರುತ್ತೆ. ಇದೆಲ್ಲ ಸಡನ್ನಾಗಿ ಕಡಿಮೆ ಆಗಿಬಿಡೋದು ಅಥವಾ ಪೂರ್ತಿ ನಿಂತೋಗೋದು ಅಂದರೆ, ಇನ್ನು ಮರ ಬೆಳೆಯಲ್ಲ ಬಿಡು ಅನ್ನೋ ಥರ ಹೇಳ್ತಾರೆ. ಅಂದರೆ ಇಷ್ಟು ದಿವಸ ಬರ್ತಾ ಇರೋ ಒಂದು ಸೋರ್ಸ್ ಏನಿದೆ ಅದು ಇನ್ನು ಮುಂದಕ್ಕೆ ಬರಲ್ಲ ಬಿಡು ಅಂತ ಎಕ್ಸ್ಪೆಕ್ಟೇಷನ್ಸ್ ನಿಂತೋಗುತ್ತೆ ಅಲ್ಲಿ. ಇದರಿಂದ ನಾವಿನ್ನು ಹೆಚ್ಚು ಆಸೆ ಪಡೋಕ್ಕಾಗಲ್ಲ, ಈ ಒಂದು ಕೆಲಸದಲ್ಲಿ ನಾವು ಇನ್ನಿಷ್ಟೇನೋ ಅಂತ ತೀರ್ಮಾನಕ್ಕೂ ಬಂದುಬಿಟ್ಟು ಕೆಲವರು ಆ ಒಂದು ವ್ಯಾಪಾರ ವ್ಯವಹಾರಗಳನ್ನು ಸಹ ಕ್ಲೋಸ್ ಮಾಡೋದು ಮಟ್ಟಿಗೆ ಯೋಚನೆ ಮಾಡ್ತಾರೆ. ಅಂಥ ಟೈಮಲ್ಲಿ ಈ ಒಂದು ಸಣ್ಣ ಟಿಪ್ನ ನೀವು ಯೂಸ್ ಮಾಡ್ಬೋದು. ಅದು ಏನು ಅಂದರೆ, ಪ್ರತಿನಿತ್ಯ ನೀವು ಕೆಲಸಕ್ಕೆ ಹೋಗುವಾಗ, ಅಂದರೆ ವ್ಯಾಪಾರ ವ್ಯವಹಾರ ಮನೆಯಲ್ಲಿ ಮಾಡೋರು ಸಹ ಪ್ರತಿಯೊಬ್ಬರಿಗೂ ಸೂಟಬಲ್ ಆಗೋ ಟಿಪ್ ಇದು. ಮತ್ತು ಸಪ್ರೇಟಾಗಿ ಒಬ್ಬೊಬ್ರಿಗೊಂದೊಂದು ಅಂತ ಇರೋದಿಲ್ಲ ಇದು. ಯಾರೆಲ್ಲ ಕೆಲಸ ಮಾಡ್ತಾರೋ, ಯಾರೆಲ್ಲ ವ್ಯಾಪಾರಗಳು ಏನೆಲ್ಲ ಇದೆ, ನಿಮ್ಮ ದಿನನಿತ್ಯದ ಕೆಲಸ ಏನಿದೆಯೋ ಅದು ಮಾಡೋರು ಪ್ರತಿಯೊಬ್ಬರಿಗೂ. ಓಕೆ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎರಡೇ ಅಂದರೆ, ಒಂದು ಕಪ್ಪು ಬಟ್ಟೆ ಬೇಕು, ಸ್ಕ್ವಯರ್ ಆಗಿ ಒಂದು ಕಪ್ಪು ಬಟ್ಟೆ ತಗೊಳ್ಳಿ, ಒಂದು ಕರ್ಚೀಫ್ ಸೈಜಷ್ಟು ತಗೊಳ್ಳಿ, ಇನ್ನೂ ಚಿಕ್ಕದಾದರೂ ಪರವಾಗಿಲ್ಲ. ಮತ್ತು ಕಪ್ಪು ಎಳ್ಳು 1 ಸ್ಪೂನಷ್ಟು ಅದರಲ್ಲಿ ಹಾಕಬೇಕು. ಕರಿ ಎಳ್ಳು ಅಂತೀವಲ್ಲ ಅದು ಹಾಕಬೇಕು. ಜೊತೆಗೆ ಇಲ್ಲಿ ತೊಗರಿ ಕಾಳು, ತೊಗರಿ ಬೇಳೆ ಅಲ್ಲ, ನಾವು ಸಾಮಾನ್ಯವಾಗಿ ಅಡುಗೆ ಪದಾರ್ಥ ಅಂದರೆ ಸಾಂಬಾರು ಮಾಡ್ಲಿಕ್ಕೆ ಬಳಸ್ತೀವಲ್ಲ, ತೊಗರಿ ಬೇಳೆ ಅಲ್ಲ, ತೊಗರಿ ಕಾಳು ಬರ್ತದೆ. ಈ ತೊಗರಿ ಕಾಳನ್ನು ಸ್ವಲ್ಪ 1 ಸ್ಪೂನಷ್ಟು ಹಾಕಿಬಿಟ್ಟು, ನಿಮಗೆ ಅಂದರೆ ಕ್ಲಾಕ್ ವೈಸ್ 3 ಸಲ, ಆ್ಯಂಟಿ ಕ್ಲಾಕ್ ವೈಸ್ 3 ಸಲ ದಿಷ್ಟಿ ತೆಗೆದುಕೋಬೇಕು, ಇಳಿ ತೆಗೆದುಕೋಬೇಕು. ಇದು ನೀವು ತೆಗೆದುಕೊಂಡ್ಬಿಡೋದಲ್ಲ. ಮನೆಯಲ್ಲಿ ಹಿರಿಯರು ಯಾರಿರ್ತಾರೆ, ಅಪ್ಪ ಆಗ್ಬೋದು, ಅಮ್ಮ ಆಗ್ಬೋದು, ಇಲ್ಲ ನಾವು ಇಂಡಿವಿಜುವಲ್ ಫ್ಯಾಮಿಲೀಸ್ ಇವಾಗ ನಡೆಸ್ತಾ ಇರೋದು, ನಾನು ನನ್ನ ಮಿಸ್ಸಸ್ ನಮ್ಮ ಮಕ್ಕಳು ಇಷ್ಟೇ ಇರೋದು ಅಂದ್ರೂ ಮನೆಯಲ್ಲಿ ಹಿರಿಯರು ಯಾರಿರ್ತಾರೆ ಅವ್ರ ಕೈಯಲ್ಲಿ ತೆಗೆಸ್ಕೊಳ್ಳಿ. ಇಲ್ಲ ಮನೆ ಯಜಮಾನನೇ ಹೊರಗಡೆ ಹೋಗಿ ದುಡಿತಾ ಇದ್ದಾರೆ ಅಂಥವರು ಅವ್ರ ಮಿಸ್ಸಸ್ ಕಡೆಯಿಂದನೂ ತೆಗೆಸ್ಕೋಬೋದು, ತೊಂದರೆ ಇಲ್ಲ. ಚಿಕ್ಕವ್ರ ಕೈಲಂತೂ ತೆಗೆಸ್ಕೊಳ್ಳೋಂಗಿಲ್ಲ. ಇದು ಇಲ್ಲಿ ಆಪ್ಷನ್ಸ್ ಹೇಳ್ತಾ ಇದ್ದೀನಿ. ಆದಷ್ಟು ನಿಮ್ಮ ಹಿರಿಯರು ಯಾರಿರ್ತಾರೋ ಅವ್ರ ಕೈಯಲ್ಲಿ ಇದು ತೆಗೆಸ್ಕೊಳ್ಳಿ. ಪ್ರತಿನಿತ್ಯ ಮಾಡ್ಬೋದು. ಇದು ನಿಮಗೆ ಅಪ್ ಟು 21 ಡೇಸಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಆವಾಗವಾಗ ಬೇಕಿದ್ದರೂ ಮಾಡಬಹುದು. ನಿಮಗೆ ಸಡನ್ನಾಗಿ ರಿಸಲ್ಟ್ ಬೇಕು, ತುಂಬ ನನಗೆ ಬೇಸತ್ತೋಗಿದ್ದೀನಿ ಅಂದರೆ, ತುಂಬ ತೊಂದರೆ ಫೇಸ್ ಮಾಡಿದ್ದೀನಿ, ನನಗಿದ್ದಕ್ಕಿದ್ದ ರಿಸಲ್ಟ್ ಬೇಕು ಅಂದರೆ ಕಂಟಿನ್ಯೂ 21 ಡೇಸ್ ಆದರೂ ನೀವು ಮಾಡಲೇಬೇಕು. ಈ ಒಂದು ರೆಮಿಡಿನ ಯಾವತ್ತಿಂದ ಬೇಕಿದ್ದರೂ ಸ್ಟಾರ್ಟ್ ಮಾಡ್ಬೋದು. ಬೆಳಗಿನ ಜಾವ ಮಾಡಬೇಕು. ಅಂದರೆ ನೀವು ಇನ್ನೇನು ಕೆಲಸಕ್ಕೆ ಹೊರಡ್ತಾ ಇದ್ದೀರಾ ಅಂಥ ಟೈಮಲ್ಲಿ ಎಲ್ಲ ಮುಗಿದಿದೆ ಅಂಥ ಟೈಮಲ್ಲಿ ಈ ಒಂದು ಮಾಡ್ಕೊಂಡು ಹೋದರೆ, ಅಂದರೆ ಈ ಒಂದು ಇಳಿ ಪ್ರಕ್ರಿಯೆ ತೆಗೆದುಕೊಂಡು ಹೋದರೆ, ದೃಷ್ಟಿ ತೆಗೆಸ್ಕೊಂಡು ಹೋದರೆ ನಿಮಗೆ ಏನೆಲ್ಲ ಫೇಸ್ ಆಗ್ತಾಯಿದೆ ಆ ಪ್ರಾಬ್ಲಮ್ಸ್ ಅವಾಯ್ಡ್ ಆಗುತ್ತೆ. ನಿಮ್ಮ ಒಂದು ಗ್ರಹಗತಿಗಳ ರೀತ್ಯಾನೂ ಈ ಒಂದು ಪ್ರಾಬ್ಲಮ್ಸ್ ಫೇಸ್ ಆಗ್ಬೋದು. ಅದಕ್ಕೂ ಇದು ಸೊಲ್ಯೂಷನ್ ಆಗುತ್ತೆ. ಅಲ್ಲಿ ಸಮತೋಲನೆ ಮಾಡುತ್ತೆ. ನಿಮ್ಮ ಒಂದು ವರ್ಕ್ ಮೊದಲು ಯಾವ ರೀತಿ ನಡೀತಾ ಇತ್ತು ಅದೇ ಥರ ಸೋರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಹೆಚ್ಚು ಬರಲಿಕ್ಕೂ ಅವಕಾಶ ಆಗುತ್ತೆ. ಸೊ ಹಾಗಾಗಿ ನಿಂತೋಗಿರೋ ಕೆಲಸ ಆಗಿರ್ಬೋದು, ನಿಮಗೆ ಬರ್ತಾ ಇರೋ ಸೋರ್ಸ್ ಆಗಿರಬಹುದು, ಮತ್ತು ಪುನಶ್ಚೇತನ ಅಂದರೆ ರಿಪೀಟ್ ಆಗುತ್ತೆ ಇಲ್ಲಿ. ಮತ್ತು ಅದು ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಕಾಶ ಮಾಡಿಕೊಡುತ್ತೆ ಈ ಒಂದು ರೆಮಿಡಿ. ಸೊ ಮಾಡಿ ನೋಡಿ. ಇದಕ್ಕೆ ಬೇಕಾಗಿರೋದೆಲ್ಲ ಕಪ್ಪು ಬಟ್ಟೆ ಸ್ಕ್ವಯರ್ ಆಗಿ ಕಾಟನ್ದು ತಗೋಬಹುದು ನೀವು. ಕಾಟನ್ ಸ್ಕ್ವಯರ್ ಬಟ್ಟೆ 1 ಕಪ್ಪುದು, ಅದರಲ್ಲಿ ಕಪ್ಪು ಎಳ್ಳು ಜೊತೆಗೆ ತೊಗರಿ ಕಾಳು
ಇಷ್ಟನ್ನು ತೆಗೆಸ್ಕೊಂಡು ಇಳಿ ತೆಗೆಸ್ಕೊಬೇಕು 3 ಸಲ, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ 2 ಕಡೆನೂ ತಿರುಗಿಸ್ಬಿಟ್ಟು ಅದನ್ನು ಎಸೆದು ಬಿಡಬೇಕು. ನೀರಿಗೆ ಆಗಬಹುದು ಅಥವಾ ಯಾವುದಾರ ಒಂದು ಮರದ ಕೆಳಗಡೆ ಹಾಕಿಬಿಡಬಹುದು. ಈ ರೀತಿ ಮಾಡಿ. ಇದು ನೀವು ಶಾಪ್ಗೂ ಸಹ ಮಾಡ್ಬೋದು, ನಿಮ್ಮ ಅಂಗಡಿಗೂ ಸಹ ಮಾಡ್ಬೋದು, ನೀವು ಕೆಲಸ ಮಾಡೋ ಜಾಗಕ್ಕೆ ಸಹ ಇದು ನೀವು ಮಾಡ್ಬೋದು. ನನಗೂ ಆಗ್ತಾಯಿದೆ, ಶಾಪ್ಗೂ ಆಗ್ತಾಯಿದೆ ಅಂದರೆ ನೀವು ಶಾಪ್ಗೂ ಸಹ ನೀವು ಮಾಡ್ಕೋಬೋದು, ಇದು ತೊಂದರೆ ಇಲ್ಲ. ದೃಷ್ಟಿ ಏನಾರೇ ಆಗಿದ್ರೂ ಸಹ, ವ್ಯಾಪಾರ ನಿಂತೋಗಿದ್ರೂ ಸಹ ಆ ಒಂದು ನೆಗೆಟಿವ್ ಎನರ್ಜಿ ಏನೆಲ್ಲ ಇರುತ್ತೋ ಅದು ಅವಾಯ್ಡ್ ಆಗುತ್ತೆ. ಜೊತೆಗೆ ಇಲ್ಲಿ ಇನ್ನೂ ಸಿಂಪಲ್ ರೆಮಿಡಿ ಅಂದರೆ ಇದಕ್ಕೆ ಸಂಬಂಧಪಟ್ಟಿದ್ದು ಒಂದು ಸಸಿನ ಬೆಳೆಸಬೇಕು ನೀವು ಮನೆ ಹತ್ರ. ಅಂದರೆ ಕರಿಬೇವಿನ ಒಂದು ಗಿಡ ತಂದು ಇಟ್ಕೋಬೇಕು ನೀವು. ಮತ್ತು ಕರಿಬೇವು ಗಿಡ ಅಂತ ಹೇಳಿದ್ದಾರೆ, ಅಕ್ಕಪಕ್ಕ ಮನೆಗಳ ಹತ್ರ ಇದೆ, ನಾನು ಹೋಗಿ ಕಿತ್ಕೊಂಡ್ಬಂದುಬಿಟ್ಟು ಇಟ್ಬಿಡ್ತೀನಿ ಅಂದರೆ ಆಗಲ್ಲ. ನೀವೇ ನಿಮ್ಮ ಸ್ವತಃ ದುಡಿಮೆಯಲ್ಲಿ ತಗೊಂಬಂದು ಅದನ್ನು ಬೆಳೆಸ್ಬೇಕು. ಅದನ್ನು ಆರೈಕೆ ಮಾಡಬೇಕು ನೀವು. ಪ್ರತಿದಿನ ಅದಕ್ಕೆ ಕೇರ್ ತಗೋಬೇಕು. ಅದು ಎಷ್ಟು ಎತ್ತರಕ್ಕೆ ಬೆಳೆಯುತ್ತೆ ನಿಮ್ಮ ಸೋರ್ಸ್, ನಿಮ್ಮ ಒಂದು ಬಿಸ್ನೆಸ್, ನಿಮ್ಮ ಒಂದು ವ್ಯಾಪಾರ ಅಷ್ಟು ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದಕ್ಕೆ ಕೆಲವರು ಮನೆಗಳ ಹತ್ರ ಕರಿಬೇವು ಮರ ಬೆಳೆಸಿರ್ತಾರೆ, 1-2 ಎಲೆ ಕೊಡಿ ಅಂದ್ರೂ ಕೊಡೋದಿಲ್ಲ. ಅದರ ಅರ್ಥ ನಿಮ್ಗೆ ಇವಾಗ ಅರ್ಥ ಆಗಿರುತ್ತೆ ಅನಿಸುತ್ತೆ. ಸುಮಾರು ಜನಕ್ಕೆ ಗೊತ್ತೇ ಇರ್ತದೆ, ಕೆಲವ್ರಿಗೆ ಗೊತ್ತಿರಲ್ಲ. ಕರಿಬೇವನ್ನ ಯಾಕೆ ಮುಟ್ಸಲ್ಲ ಬೇರೆಯವ್ರ ಮನೆಗಳ ಹತ್ರ ಇದ್ರೂ ಸಹ ಅಂತ ಸುಮಾರು ಜನಕ್ಕೆ ಡೌಟ್ ಬಂದಿರ್ಬೋದು. ಫ್ರೆಶ್ ಆಗಿರುತ್ತೆ ಮೇಡಮ್ ಗಿಡ, 2 ಎಲೆ ಕೊಡಿ ಅಂದರೆ ಕೊಡಲ್ಲ ಅಲ್ವಾ? ಸೊ ಇದೇ ಕಾರಣ. ಅವರ ಒಂದು ವ್ಯಾಪಾರವನ್ನು ನೀವು ಕಿತ್ಕೊತೀವಿ ಅಂದರೆ ಅವ್ರು ಸುಮ್ಮನಿರ್ತಾರೆ. ಅವ್ರು ಬಂದಿರೋ ಸೋರ್ಸ್ನ ನೀವು ಪಡಿತೀವಿ ಅಂದರೆ ಯಾರೇ ಆಗಿದ್ರು ಸುಮ್ಮನಿರಲ್ವಲ್ಲ. ಈವನ್ ನಾವು ಅಷ್ಟೇ ಅಲ್ವಾ? ಸೊ ಹಾಗಾಗಿ ದಾನ ಮಾಡಬಹುದು, ನಮಗೆ ತೃಪ್ತಿ ಆಗಿಬಿಟ್ಟು ನಾವು ದಾನ ಕೊಡ್ತೀವಿ. ಆದರೆ ಅವ್ರು ಕೇಳಿದಾಗ ಮನಸ್ಸು ಒಪ್ಪೋದಿಲ್ವಲ್ಲ, ಇದೇ ಕಾರಣಕ್ಕೆ. ಸೊ ಹಾಗಾಗಿ ಕರಿಬೇವಿನ ಒಂದು ಗಿಡವನ್ನು ತಂದು ನಿಮ್ಮ ಮನೆ ಹತ್ರ, ನಿಮ್ಮ ಮನೆಯ ಅಂಗಳದಲ್ಲಿ, ಮತ್ತು ಕೆಲವರು ಕೇಳ್ತಾರೆ ನಾನು ಆಫೀಸ್ ಮುಂದ್ಗಡೆ, ಅಂಗಡಿ ಮುಂದ್ಗಡೆ ಹಾಕ್ಕೋಬಹುದಾ ಅಂತ. ಅಂಗಡಿ ಹತ್ರ ಎಲ್ಲ ಕರಿಬೇವು ಮರ ಎಲ್ಲ ಹಾಕ್ಲಿಕ್ಕಾಗೋದಿಲ್ಲ ಗಿಡ. ಸೊ ಮನೆ ಹತ್ರ ಬೆಳೆಸ್ಕೊಳ್ಳಿ. ಪ್ರತಿದಿನ ಅದನ್ನು ನೀವು ಹೋಗೋವಾಗ ಒಂದು ಗ್ಲಾಸ್ ನೀರು ಹಾಕ್ಬಿಡೋದು, ಅದನ್ನು ನೋಡ್ಕೊಳ್ಳೋದು, ಹೋಗೋದು, ಈ ರೀತಿ ಮಾಡಿ ನೋಡಿ. ನಿಮ್ಮ ಒಂದು ಬಿಸ್ನೆಸ್ ಅನ್ನೋದು ಅದೇ ರೀತಿ ಮೊದಲು ಯಾವ ರೀತಿ ಸೇಲ್ಸ್ ಆಗ್ತಾ ಇರುತ್ತೋ, ಮೊದಲು ಯಾವ ರೀತಿ ವ್ಯವಹಾರ ಆಗ್ತಾ ಇರುತ್ತೋ ಅದಕ್ಕಿಂತ ಹೆಚ್ಚು ರಿಸಲ್ಟ್ ಅನ್ನೋದು ನೀವು ಪಡಿತೀರ. ಆದಷ್ಟು ನಾನು ಇಲ್ಲಿ ಗಿಡಗಳದ್ದೇ ಹೇಳ್ತಾ ಇದ್ದೀನಿ ಅಂತ ಯಾಕೆ ಅನಿಸುತ್ತೆ ಅಂದರೆ, ನಾವು ಗ್ರೀನ್ರಿನ ಯಾವಾಗ ಬೆಳೆಸ್ತೀವೋ ಆವಾಗ ನಮ್ಮ ಸೋರ್ಸ್ ಅನ್ನೋದು ಸಹ ಜಾಸ್ತಿ ಆಗುತ್ತೆ. ಅದು ಡಿಪೆಂಡ್ ಆನ್ ಯಾವ ಒಂದು ಗಿಡಗಳನ್ನು ಯಾವ ಒಂದು ಕಾರಣಕ್ಕೆ ಬೆಳೆಸಬೇಕು ಅನ್ನೋದನ್ನು ಪ್ರತಿಯೊಂದು ತಿಳ್ಕೊಬೇಕಾಗ್ತದೆ. ಸೊ ಇಲ್ಲಿ ಕರಿಬೇವಿನ ಗಿಡ ನಮ್ಮ ಮಹಾತ್ಮ ಇವತ್ತು ನಮಗೆ ಗೊತ್ತಾಗಿದೆ. ಅದರಲ್ಲಿರೋ ಒಂದು ಮಹತ್ವ ಏನು, ಅದನ್ನು ಯಾವ ರೀತಿ ಬೆಳೆಸಬೇಕು ಈಗಾಗಲೇ ಗೊತ್ತಿದ್ದರೆ, ಯಾರಿಗಾರೇ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಸೊ ಗೊತ್ತಿಲ್ಲ ಅಂದರೆ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಕರಿಬೇವಿನ ಒಂದು ಗಿಡವನ್ನು ತಂದು ಬೆಳೆಸೋದ್ರಿಂದ ನಿಮ್ಮ ವ್ಯಾಪಾರ ವೃದ್ಧಿಯಾಗುತ್ತೆ. ಸುಮಾರು ಜನ ನನಗೆ ಪ್ರತಿದಿನ ಕಾಲ್ ಮಾಡಿ ಕಾಮೆಂಟ್ ಮಾಡಿ ಕೇಳ್ತಿದ್ದಾರೆ, ಮೇಡಮ್ ನನಗೆ ವ್ಯಾಪಾರ ಆಗ್ತಿಲ್ಲ, ವ್ಯಾಪಾರ ನಿಂತೋಗಿದೆ, ಅದು ಬಿಟ್ಟು ಇನ್ನೊಂದು ವ್ಯಾಪಾರ ಮಾಡ್ತಿದ್ದೀನಿ ಇದೆಲ್ಲ. ಸೊ ಅಂಥವ್ರಿಗೂ ಸಹ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಜೊತೆಗೆ ಇಲ್ಲಿ ಇನ್ನೂ 2 ರೆಮಿಡಿ ಮಾಡಬೇಕು ಇದ್ರ ಸಮೇತ. ಫಸ್ಟು ದಿಷ್ಟಿ ಮತ್ತು ಗಿಡ, ಆಮೇಲೆ ಪುರೋಹಿತರಿಗೆ ಅಂದರೆ ಈ ಒಂದು ದೇವಸ್ಥಾನಗಳ ಬಳಿ ಪೂಜೆ ಮಾಡ್ತಾ ಇರ್ತಾರಲ್ಲ ಅರ್ಚಕರು, ಅಥವಾ ನಿಮ್ಮ ಮನೆ ಸರೌಂಡಿಂಗ್ ಯಾರು ಇದ್ರೂ ಸಹ ನೀವು ಇದು ಮಾಡಬಹುದು. ಅವರಿಗೆ ಲಕ್ಷ್ಮೀ ತುಳಸಿಯನ್ನು ದಾನವಾಗಿ ಕೊಡಬೇಕು. ಲಕ್ಷ್ಮೀ ತುಳಸಿ ಒಂದು ಗಿಡ ತಗೊಂಡೋಗಿ, ಸಸಿ ತಗೊಂಡೋಗಿ ಅವರಿಗೆ ಕೊಟ್ಟುಬಿಟ್ಟು ಇಲ್ಲಿ ತಾಂಬೂಲವನ್ನು ಕೊಡಬೇಕು. 2 ವೀಳ್ಯದೆಲೆ ಅಡಿಕೆ ಕೊಟ್ಬಿಟ್ಟು 101 ರೂಪಾಯಿ, ಕನಿಷ್ಠ 101, 116 ಈ ರೀತಿ 121 ಇಷ್ಟು ದಕ್ಷಿಣ ತಾಂಬೂಲ ಅನ್ನೋದು ಕೊಡಬೇಕು. ನೀವು ಇದು ಕೊಡಲೇಬೇಕು. ಅವಾಗೇ ನಿಮ್ಮ ಒಂದು ವ್ಯಾಪಾರ ವೃದ್ಧಿ ಆಗುತ್ತೆ. ಕೆಲವರು ತಂತ್ರವನ್ನು ಅಳವಡಿಸ್ಕೊಂಡಿರ್ತಾರೆ, ಕೆಲವರು ಮಂತ್ರವನ್ನು ಅಳವಡಿಸ್ಕೊಂಡಿರ್ತಾರೆ, ಕೆಲವರಿಗೆ ಪೂಜಾ ವಿಧಾನ ಅಭ್ಯಾಸ ಇರುತ್ತೆ. ಹಾಗಾಗಿ ಈ ಚಿಕ್ಕ ತಂತ್ರಗಳನ್ನೆಲ್ಲ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ವ್ಯಾಪಾರದಲ್ಲಿ ಚೇಂಜಸ್ ಅಂತೂ ಖಂಡಿತ ಇರುತ್ತೆ. ಇಲ್ಲಿ ವ್ಯಾಪಾರನೆಲ್ಲ ವ್ಯವಹಾರ ಆಗಿರ್ಬೋದು, ಪ್ರತಿಯೊಂದು ಕೆಲಸ ನೀವೇನು ಕೆಲಸ ಮಾಡ್ತಿದ್ದೀರ ಅದರಲ್ಲಿ ಮೊದಲಿಗಿನ ಹೆಚ್ಚಾಗಿ ಸೋರ್ಸ್ ಕಾಣಬೇಕು. ನಿಂತೋಗಿರೋ ಸೋರ್ಸ್ ಮತ್ತು ಕಂಟಿನ್ಯೂ ಆಗಬೇಕು, ಪುನಃ ಚೇತರಿಸ್ಕೋಬೇಕು. ಯಥಾವಿಧಿ ನಾನು ಅದೇ ಸೋರ್ಸ್ನ ಪಡಿಬೇಕು, ಅದಕ್ಕಿಂತ ಹೆಚ್ಚು ಸೋರ್ಸ್ ಪಡಿಬೇಕು. ಮತ್ತು ಅಫರ್ಮೇಷನ್ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ನಾನು ಮಾಡ್ತಾ ಇರೋ ಕೆಲಸದಲ್ಲಿ ನಾನು ಒಳ್ಳೆ ರಿಸಲ್ಟ್ ನೋಡ್ತಾ ಇದ್ದೀನಿ, ಅಪ್ಪ ನನಗೇನು ಆರಾಮಾಗಿ ನಾನು ದುಡಿತಾ ಇದ್ದೀನಿ, ಒಳ್ಳೆ ಸೋರ್ಸ್ ಬರ್ತಾಯಿದೆ, ಈ ರೀತಿ ಹುಮ್ಮಸ್ಸಿರಬೇಕು. ಬೆಳಗ್ಗೆ ಹೋಗೋವಾಗಲೇ ಅಂತ ಹೋಗಬಾರ್ದು, ಅಯ್ಯೋ ಇವತ್ತು ಹೆಂಗಾಗುತ್ತೋ ವ್ಯಾಪಾರ ಅಂತ ಅಂದ್ಕೊಂಡು ಹೋಗಬಾರ್ದು. ನನಗಿವತ್ತು ನಿನ್ನೆ ವ್ಯಾಪಾರ ಆಗಿರೋದಕ್ಕಿಂತ 4ರಷ್ಟು ದುಪ್ಪಟ್ಟಷ್ಟು ನನಗೆ ವ್ಯಾಪಾರ ಆಗುತ್ತೆ, ಇವತ್ತು ಇನ್ನಷ್ಟು ದುಡ್ಡು ಮನೆಗೆ ತರ್ತೀನಿ ನಾನು ಅಂದ್ಕೊಂಡು ಬೆಳಗ್ಗೆನೇ ನಿಮ್ಮ ಹೋಪ್ ಇಟ್ಕೊಳ್ಳಿ. ಈ ರೀತಿ ಹೋಗಿ ವ್ಯಾಪಾರ ಚೆನ್ನಾಗಾಗುತ್ತೆ. ಮತ್ತು ಇಲ್ಲಿ ಇನ್ನೊಂದು ಟಿಪ್ ಏನು ಅಂದರೆ, ಆ ದೇವಸ್ಥಾನಗಳನ್ನ ಎಲ್ಲ ಶುದ್ಧಿ ಮಾಡ್ತಾ ಇರ್ತಾರೆ. ದೇವಸ್ಥಾನಕ್ಕೆ ಶುದ್ಧಿ ಮಾಡೋಕ್ಕಂತಲೇ ಹಲವರು ಇರ್ತಾರೆ, ಅವರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಂಥವ್ರಿಗೆ ನೀವು
ಕರಿಮೆಣಸು ಪೊಂಗಲ್ ಮಾಡ್ತೀವಲ್ಲ, ಕಾಮನ್ ಆಗಿ ಮನೆಗಳಲ್ಲಿ ಪೊಂಗಲ್ ಮಾಡಿದಾಗ ಕರಿಮೆಣಸು ಆ್ಯಡ್ ಮಾಡ್ತಾರಲ್ಲ. ಇಲ್ಲಿ ಪೊಂಗಲ್ ಅಂದ ತಕ್ಷಣ ದೇವಸ್ಥಾನಗಳ ಬಳಿ ಕೊಡ್ರಿ ಅಂತ ತಕ್ಷಣ ಸ್ವೀಟ್ ಪೊಂಗಲ್ ಅಲ್ಲ, ಖಾರ ಪೊಂಗಲ್. ಮಾಮೂಲಿ ನಾವು ಟಿಫನ್ಗಳಿಗೆ ತೊಗೊತೀವಲ್ಲ, ಹೆಸ್ರು ಕಾಳು ಹಾಕ್ಬಿಟ್ಟು ಹೆಸ್ರು ಬೇಳೆ ಹಾಕ್ಬಿಟ್ಟು ಪೊಂಗಲ್ ಮಾಡ್ತಾರಲ್ವ, ಆ ಒಂದು ಪೊಂಗಲ್ಗೆ ಕರಿಮೆಣಸು ಸ್ವಲ್ಪ ಹೆಚ್ಚಿಗೆ ಹಾಕಿ ಆ ಒಂದು ಪೊಂಗಲ್ನ ಅವರಿಗೆ ದಾನವಾಗಿ ಕೊಡಬೇಕು. ಇದು ಎಷ್ಟು ದಿವಸ ಕೊಡ್ಬೋದು ಅಂದರೆ ನಿಮಗೆ ಸೇರಿದ್ದದು. ನೀವು ವಾರಕ್ಕೊಮ್ಮೆ ಕೊಡ್ತೀರಾ, ವಾರಕ್ಕೆ 2 ಸಲ ಕೊಡ್ತೀರಾ, ಅವಾಗವಾಗ ಕೊಡ್ತಾ ಇರಿ. ನಿಮ್ಮ ಒಂದು ಬಿಸ್ನೆಸ್ ಅನ್ನೋದು ಹಾಗೇ ರನ್ ಆಗ್ತಾ ಇರುತ್ತೆ, ಚೆನ್ನಾಗಿ ರನ್ ಆಗ್ತಾ ಇರುತ್ತೆ. ಒಳ್ಳೆ ಸೋರ್ಸ್ನ ನೀವು ಪಡಿತೀರಾ ನೀವು ಮಾಡ್ತಾ ಇರೋ ಒಂದು ಕೆಲಸದಲ್ಲಿ. ಈ ಒಂದು 4 ಟಿಪ್ಸ್ನ 4 ಆಗಿದೆ ಅಂದ್ಕೊತೀನಿ, 4 ಟಿಪ್ಸ್ನ ನೀವು ಫಾಲೋ ಮಾಡಿ. ಫಸ್ಟು ದೃಷ್ಟಿ ತೆಗೆದುಕೊಳ್ಳೋದು, ಕರಿಬೇವು ಗಿಡ ಬೆಳೆಸೋದು, ಕರಿಬೇವು ಮರನ ಬೇಕಾದರೆ ಮಾಡಿಬಿಡಿ, ಅಷ್ಟು ಸೋರ್ಸ್ ನಿಮ್ಗೆ ಆಗುತ್ತೆ. ಆಮೇಲೆ ಇದು ಪುರೋಹಿತರಿಗೆ ಲಕ್ಷ್ಮೀ ತುಳಸಿ ವಿತ್ ತಾಂಬೂಲ, ದಕ್ಷಿಣ ತಾಂಬೂಲವನ್ನು ಕೊಡಬೇಕು ಕಂಪಲ್ಸರಿ. ಮತ್ತು ನಾನು 1 ರೂಪಾಯಿ ಇಡ್ತೀನಿ, ಅದರಲ್ಲಿ ಹಿಂಜರಿಯಕ್ಕೆ ಹೋಗಬೇಡ್ರಿ. ಇಲ್ಲಿ ದಾನ ಕೊಡಿ ಅಂದರೆ ನಿಮ್ಮಲ್ಲಿರೋ ಒಂದು ನೆಗೆಟಿವ್ ಎನರ್ಜಿನ ನೀವು ಬಿಡುಗಡೆ ಮಾಡಲಿಕ್ಕೆ ಅವಕಾಶಗಳಿವೆಲ್ಲ. ಸೊ ದಾನ ಕೊಡಿ ಅಂದರೆ ಮನಸ್ಫೂರ್ತಿ ತೃಪ್ತಿಯಾಗಿ ಕೊಡಬೇಕು. ಅವ್ರಿಗೆ ದಕ್ಷಿಣ ತಾಂಬೂಲವನ್ನು ಕೊಡಬೇಕು, ತುಳಸಿ ಸಮೇತ, ಅಂದರೆ ಲಕ್ಷ್ಮೀ ತುಳಸಿ ಸಮೇತ. ಆಮೇಲೆ ಇದು ಫೈನಲ್ ಆಗಿ ಪೊಂಗಲ್ ರೆಮಿಡಿ. ಇವೆಲ್ಲ ಮಾಡಿ ನೋಡಿ, ನಿಮ್ಮ ಒಂದು ನಿಂತೋಗಿರೋ ವ್ಯಾಪಾರ ಆಗಿರಬಹುದು, ಬರ್ತಾ ಇರೋ ಹಣ ನಿಂತೋಗಿರೋದಂಥದ್ದಾಗಿರಬಹುದು. ಇದು ನಿಂತೋಗಿರೋ ವ್ಯಾಪಾರ, ನಿಂತೋಗಿರೋ ಅಂದರೆ ಬರ್ತಾ ಇರೋ ಒಂದು ಸೋರ್ಸ್ಗೆ ಕಡಿವಾಣ